ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ 2026ರ ಪ್ರಾರಂಭದಲ್ಲಿ ಜನವರಿ ತಿಂಗಳಿನಲ್ಲಿ 14ನೇ ತಾರೀಕಿನಂದು ಸಂಕ್ರಾಂತಿ ಇರುವುದು. ಆ ಸಂಕ್ರಾಂತಿ ಕಳೆದ ನಂತರ 4 ರಾಶಿಯವರಿಗೆ ರಾಜಯೋಗ ಪ್ರಾರಂಭವಾಗುವಂಥ ಸಾಧ್ಯತೆ ಲಕ್ಷಣಗಳು ಭಾಳ ಇದೆ. ಹಾಗಾದರೆ ಆ 4 ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜನವರಿ 14ನೇ ತಾರೀಕಿನಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಈ ಒಂದು ಸಂಕ್ರಾಂತಿ ಕಳೆದ ನಂತರ 4 ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿ ಮೇಷರಾಶಿ. ಸಂಕ್ರಾಂತಿ ಕಳೆದ ನಂತರ ಮೇಷರಾಶಿಯಲ್ಲಿರುವಂಥ ವ್ಯಕ್ತಿಗಳಿಗೆ ವೃತ್ತಿ ಜೀವನದಲ್ಲಿ ದೊಡ್ಡದಾದಂಥ ಒಂದು ಪ್ರಶಂಸೆ ಸಿಗುವಂಥದ್ದು, ಉದ್ಯೋಗ ಹುಡುಕಾಟ ಮಾಡುತ್ತಿರುವವರಿಗೆ ಉತ್ತಮ ಸಂಸ್ಥೆಯಲ್ಲಿ ಉದ್ಯೋಗ ಸಿಗುವಂಥದ್ದು. ಇನ್ನು 2ನೇ ರಾಶಿಯಾಗಿ ವೃಷಭ ರಾಶಿ. ಸೂರ್ಯನ ಸಂಚಾರದಿಂದ 9ನೇ ಮನೆಯಲ್ಲಿ ಪ್ರವೇಶ ಮಾಡುತ್ತಾ ಇರೋದ್ರಿಂದ ನಿಮಗೆ ಭಾಗ್ಯದ ಒಂದು ಬೆಂಬಲ ಸಿಗುವಂಥದ್ದು. ವಿದೇಶದ ಪ್ರಯಾಣದ ಕನಸು ಕಾಣುತ್ತಿರುವಂಥ ವ್ಯಕ್ತಿಗಳಿಗೆ ಈ ಒಂದು ಸಮಯ ವರದಾನ ಆಗುವಂಥದ್ದು. ಇನ್ನು 3ನೇ ರಾಶಿಯಾಗಿ ಸಿಂಹರಾಶಿ. ಇನ್ನು ಸಂಕ್ರಾಂತಿ ಕಳೆದ ನಂತರ ಸಿಂಹರಾಶಿಯವರಿಗೆ ಶತ್ರುಗಳ ಮೇಲೆ ಜಯವನ್ನು ತಂದುಕೊಡುವಂಥದ್ದು. ಕೋರ್ಟು ಕೇಸು ಆ ಒಂದು ವಿಚಾರದಲ್ಲಿ ನಿಮಗೆ ಅತಿ ಹೆಚ್ಚು ವಿಳಂಬ ಆಗುತ್ತಿದ್ರೆ ಅದರಲ್ಲಿ ನಿಮಗೆ ಶ್ರೇಯಸ್ಸು ಸಿಗುವಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಸಿಗುವಂಥದ್ದು. 4ನೇ ರಾಶಿಯಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಸಂಕ್ರಾಂತಿ ಕಳೆದ ಬಳಿಕ ಧೈರ್ಯದ ಸಂಕೇತವಾಗಿದೆ. ಇದುವರೆಗೂ ನೀವು ಅನುಭವಿಸಿರ್ತಕ್ಕಂಥ ಎಷ್ಟೋ ಮಾನಸಿಕ ಗೊಂದಲಗಳು ದೂರವಾಗುತ್ತದೆ. ರಿಯಲ್ ಎಸ್ಟೇಟ್ ಮಾಡುವವರಿಗೆ ಹಣ ದುಪ್ಪಟ್ಟಾಗುವಂಥದ್ದು. ಸಂಕ್ರಾಂತಿ ಕಳೆದ ನಂತರ ಈ 4 ರಾಶಿಯವರು ಇನ್ನಷ್ಟು ಅದೃಷ್ಟವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಲು ನಾನು ಹೇಳುವಂತೆ ಈ ಒಂದು ಕೆಲಸವನ್ನು ಮಾಡಿ. ಸಂಕ್ರಾಂತಿಯ ದಿನ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡಿ. ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವನಿಗೆ ನಮಸ್ಕಾರ ಮಾಡಬೇಕು. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಸಮಸ್ಯೆಗಳಲ್ಲಿ ನರಳುತ್ತಾ ಇದ್ರೆ, ಆ ಸಮಸ್ಯೆಗಳಿಂದ ಹೊರಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಕೆಳಗೆ ಕಾಣುತ್ತಿರುವ ನಮ್ಮ ನಂಬರ್ಗೆ ಸಂಪರ್ಕಿಸಿ, ಸಾಧ್ಯವಾದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಿ. ಧನ್ಯವಾದಗಳು.